ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಭಾರತಿ ಏರ್ಟೆಲ್ ಟಚಸ್ 40% ರೆವೆನ್ಯೂ ಮಾರ್ಕೆಟ್ ಶೇರು. ಭಾರತಿ ಏರ್ಟೆಲ್ದು ಅವರ ಮಾರ್ಕೆಟ್ ಶೇರು 40% ಆಗಿದೆ ಇನ್ ಟರ್ಮ್ಸ್ ಆಫ್ ರೆವೆನ್ಯೂ ಫ್ರಮ್ ದಿ ಟೆಲಿಕಾಂ ಬಿಸ್ನೆಸ್ಸು. 100% ರೆವೆನ್ಯೂ ಟೆಲಿಕಾಂ ಸೆಕ್ಟ್ರಲ್ಲಿ ಇದ್ದರೆ 40% ರೆವೆನ್ಯೂದು ಮಾರ್ಕೆಟ್ ಶೇರು ಭಾರತಿ ಏರ್ಟೆಲ್ ಹತ್ರನೇ ಇದೆ. ಹಾಗೂ 93 ಲ್ಯಾಕ್ ನ್ಯೂ ಕಸ್ಟಮರ್ಸನ್ನು ಅವರು 2024-25 ಅವರು ಸಂಗ್ರಹ ಮಾಡಿಕೊಂಡ್ರು. ಏರ್ಟೆಲ್ದು ಕವರೇಜು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2024-25 20,000 ನೆಟ್ವರ್ಕ್ ಸೈಟ್ಸನ್ನು ಅವರು ಡಿಪ್ಲಾಯ್ ಮಾಡಿದ್ದಾರೆ. ಹಾಗೂ 44,000 ಕಿಲೋಮೀಟರು ಫೈಬರ್ ಹಾಕಿದ್ದಾರೆ. ಆ್ಯಸ್ ಆನ್ ದಿ ಎಂಡ್ ಆಫ್ ಮಾರ್ಚ್ 2025 ಏರ್ಟೆಲ್ದು 5G ಯೂಸರ್ಸೇ 13.5 ಕ್ರೋರ್ಸ್ ಇದ್ದಾರೆ. ಹಾಗೂ ಲಾಸ್ಟ್ ಇಯರು ಅಂದರೆ 2024 ಮಾರ್ಚಲ್ಲಿ 7.2 ಕ್ರೋರ್ ಕಸ್ಟಮರ್ಸ್ ಮಾತ್ರ 5G ಯೂಸ್ ಮಾಡ್ತಾಯಿದ್ರು. ನ್ಯೂಸ್ ನಂಬರ್ 2, ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 2,31,784 ಕ್ರೋರ್ಸು. ಏಪ್ರಿಲ್ ಟು ಜೂನ್ 2025 2,43,632 ಕ್ರೋರ್ಸು, 5.1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 17,445 ಕ್ರೋರ್ಸಿಂದ 30,783 ಕ್ರೋರ್ಸ್ ಆಗಿದೆ, 76.5% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಆದರೆ ಎಡಿಷ್ನಲ್ ಆಗಿ ಹೇಗೆ ಅವ್ರಿಗೆ ಪ್ರಾಫಿಟ್ ಇನ್ಕ್ರೀಸ್ ಆಯಿತು ಅಂದರೆ, ಅವರ ಸ್ಟೇಕು ಏಷ್ಯನ್ ಪೇಂಟ್ಸಲ್ಲಿ ಏನಿತ್ತು ಅದನ್ನು ಸೇಲ್ ಮಾಡಿದರು. ಆ ಪ್ರಾಫಿಟ್ಟು ಅಲ್ಲಿ ಡಿಕ್ಲೇರ್ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಈ ರಿಸಲ್ಟ್ಸ್ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, JSW ಸ್ಟೀಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 42,943 ಕೋಟಿ. ಏಪ್ರಿಲ್ ಟು ಜೂನ್ 2025 43,147 ಕ್ರೋರ್ಸು, 0.5% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 867 ಕ್ರೋರ್ಸಿಂದ 2,209 ಕ್ರೋರ್ಸ್ ಆಗಿದೆ, 154.8% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ ಅಬವ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಹಾಗೂ ಶೇರ್ಸು ಈ ರಿಸಲ್ಟಿಗೆ ಮಂಡೇ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, 3 ಕನ್ಸರ್ಕಟಿವ್ ವೀಕ್ಸ್ ಆಫ್ ನೆಗೆಟಿವ್ ಕ್ಲೋಸಸ್. ಲಾಸ್ಟ್ 3 ವಾರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ ವೀಕ್ಲಿ ಬೇಸಿಸಲ್ಲಿ 25,637ಇಂದ 24,968 ಆಗಿದೆ ಒಂದು 3 ವಾರದಲ್ಲಿ. ಅಂದರೆ ಅಪ್ರಾಕ್ಸಿಮೇಟ್ಲಿ 3% ಮಾತ್ರ ಡೌನು. ಮೇಜರ್ ಫಾಲ್ ಅಂತ ಏನಿಲ್ಲ, ಆದರೆ ಒಂಥರ ಟೈಮ್ ಕರೆಕ್ಷನ್ ಆಗ್ತಾ ಇದೆ. ಅಂದರೆ ಒಂದೇ ಲೆವೆಲಲ್ಲಿ ತುಂಬ ಟೈಮು ರನ್ ಆಗ್ತಾ ಇದ್ದರೆ ಅದಕ್ಕೆ ಟೈಮ್ ಕರೆಕ್ಷನ್ ಕರಿತೀವಿ. ನಿಫ್ಟಿ 30 ಡೇಸ್ ಮೂವಿಂಗ್ ಆ್ಯಾವರೇಜ್ಗಿಂತ ಕಮ್ಮಿಯಾಗಿ ಕ್ಲೋಸ್ ಆಗಿದೆ. ಸೊ ಅದು ಒಂದು ಸ್ವಲ್ಪ ನೆಗೆಟಿವ್ ನ್ಯೂಸು ಶಾರ್ಟ್ ಟರ್ಮಿಗೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. 2036 ಒಲಿಂಪಿಕ್ಸಿಗೆ ಪ್ರಿಪೇರ್ ಮಾಡಲಿಕ್ಕೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಮುಖಾಂತರ 3,000 ಆ್ಯಟ್ಲೀಟ್ಸಿಗೆ ಇಂಡಿಯಾದಲ್ಲಿ ಮಂತ್ಲಿ ಸ್ಟೈಪೆಂಡ್ ಅಂತ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ದಟ್ ಅವ್ರು 2036 ಒಲಿಂಪಿಕ್ಸಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡಲಿ ಅಂತ. ಹಾಗೂ 2036 ಒಲಿಂಪಿಕ್ಸಲ್ಲಿ ಇಂಡಿಯಾ ಅದನ್ನು ಹೋಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಡ್ ಮಾಡ್ತಾ ಅಂತ ಹೇಳಿದ್ದಾರೆ. ಹಾಗೂ ಟೋಟಲ್ ಮೆಡಲ್ಸಲ್ಲಿ ಟಾಪ್ 5 ಪೊಸಿಷನ್ನು ಇಂಡಿಯಾ ಇರುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.